ಮೊದಲನೇದಾಗಿ ಇಲ್ಲೆಲ್ಲ ಬಂದಿರೋಂಥ ಮೀಡಿಯಾ ಮಿತ್ರರಿಗೂ ಒಂದು ನಮಸ್ಕಾರಗಳು. ಇವತ್ತು ನನ್ನ ಜೀವನದ ಮೊದಲನೇ ಮೆಟ್ಲು ಎಂಗೇಜ್ಮೆಂಟು. ರಂಜಿತಾ ಅನ್ನೋರಿಗೆ ನಾನು ಎಂಗೇಜ್ಮೆಂಟ್ ಆಗ್ತಾಯಿದ್ದೀನಿ. ಯಾವ್ಯಾವ ಸಿನಿಮಾ ಮಾಡಿದ್ದೀರಾ ಸರ್? ನಾನೊಂದು ಅಪ್ಪುಗೆ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದಾದ ನಂತರ ಈಗ ಐರಾ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಮೀಡಿಯಾದವ್ರಿಗೂ ಗೊತ್ತು, ಇಂಡಸ್ಟ್ರಿಯಲ್ಲೂ ಚೆನ್ನಾಗಿ ಗೊತ್ತಿದೆ. ಐರಾ ಅನ್ನೋ ಸಿನಿಮಾಗೆ ಮೇನ್ ನಾಯಕ ನಟನಾಗಿ ಮಾಡಿದ್ದೀನಿ. ಸಿನಿಮಾ ಈಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಈಗ ಜಸ್ಟು ಕೋ ಪ್ರೊಡಕ್ಷನ್ ನಡೀತಿದೆ. ನವಂಬರ್ ತಿಂಗಳಲ್ಲಿ ಆಡಿಯೋ ಮತ್ತು ಟ್ರೈಲರ್ಗೆ ಬರ್ತಾಯಿದೆ. ಮದುವೆ ಡಿಸೆಂಬರಲ್ಲಿ ಇಟ್ಕೊಂಡಿದ್ದೀರಿ. ಮದುವೆ ಮುಗ್ದಾದ ನಂತರ ಸಿನಿಮಾ ರಿಲೀಸ್ಗೆ ಪ್ಲ್ಯಾನ್ ಮಾಡಿದ್ದೀನಿ. ಅವ್ರ ಬ್ಯಾಕ್ಗ್ರೌಂಡ್ ಹೇಳಿ ಸರ್. ಇವ್ರ ಬ್ಯಾಕ್ಗ್ರೌಂಡು ಅಂದರೆ ಇವ್ರ ತಾಯಿಯವರು ತುಂಬ ಪರಿಚಯ. ನನಗೆ ಬನಶಂಕರಿ ದೇವಸ್ಥಾನಕ್ಕೆ ನಾನು ತುಂಬ ಹೋಗ್ತೀನಿ. ಅಲ್ಲಿ ಪರಿಚಯ ಆದ ನಂತರ ಹುಡುಗಿ ನೋಡಿದ್ದೆ. ನೋಡಿದಾದ್ಮೇಲೆ 4 ವರ್ಷದ ಮುಂಚೆನೇ ಪ್ರಪೋಸ್ ಮಾಡಿದ್ದೆ. 4 ವರ್ಷದ ಮುಂಚೆನೇ ಅವ್ರ ತಾಯಿನ ಕೇಳಿದೆ, ಈಗ ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ. 4 ವರ್ಷದಿಂದನೂ ಇವರು ಇವತ್ತು ನಾಳೆ ಹಾಗೆ ಅಂದ್ಕೊಂಡು ಇವತ್ತು ಎಂಗೇಜ್ಮೆಂಟ್ವರೆಗೂ ಬಂದುಬಿಟ್ಟಿದ್ದೀರಿ. ಲವ್ ಮ್ಯಾರೇಜ್? ಸರ್, ಲವ್ ಕಮ್ ಅರೇಂಜ್ ಸರ್. ಸ್ಟಾರ್ಟಿಂಗ್ ಲವ್ ಇತ್ತು, ಆಮೇಲೆ ಮನೆಯವರೆಲ್ಲ ನಮ್ಮ ಮನೆಯವ್ರನ್ನೆಲ್ಲ ಒಪ್ಪಿಸಿ, ಅವ್ರ ಮನೆಯಲ್ಲೂ ಒಪ್ಪಿಸಿ ಈಗ ಅವ್ರು ಯಾವ್ಯಾವ ಸಿನಿಮಾ ಮಾಡಿದ್ದಾರೆ ಸರ್? ಅವರು ನಾನು ಯಾವ ಮೂವಿ ಮಾಡಿ ಪ್ಲ್ಯಾನ್ ಇದೆಯಾ ಸರ್? ನೆಕ್ಸ್ಟು ಪ್ಲ್ಯಾನ್ಸು ಆ ಥರ ಏನಿಲ್ಲ ಸರ್. ದೇವರು ಸಾಕಷ್ಟು ಕೆಪಾಸಿಟಿ ಕೊಟ್ಟವ್ರೆ. ಕಷ್ಟನೋ ಸುಖನೋ ಮನೇಲಿ ಸಾಕಂತ ಸರ್. ಮದುವೆ ಡೇಟು ಡಿಸೆಂಬರ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಡಿಸೆಂಬರಲ್ಲಿ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ. ಡಿಸೆಂಬರ್ ಪ್ಲ್ಯಾನ್ ಮಾಡಿ ಡಿಸೆಂಬರಲ್ಲಿ ಮದುವೆ. ಯಾರಾದರೂ ಸ್ಟಾರ್ ಕಾಸ್ಟ್ ಬರೋವಂಥ? ಸರ್, ಆಲ್ಮೋಸ್ಟ್ ಇವತ್ತೇ ಬರಬೇಕೈತಿ. ಮಳೆಯಿಂದ ಆ್ಯಕ್ಚುಲಿ ಧ್ರುವವ್ರು 2 ಸತಿ ಫೋನ್ ಮಾಡಿದಾಗೂ ಬರ್ತಾಯಿನಿ ಮಗ, ಬರೋಕ್ಕಾಗ್ತಿಲ್ಲ. ಅದು ಆಲ್ಮೋಸ್ಟ್ ಉಮಾಪತಿ ಅವ್ರು ಬಂದು ರೋಡ್ ಮಿಸ್ ಆಗಿ KR ರೋಡ್ಗೆ ಹೋಗಿ ಅವರು ಬರೋಕ್ಕಾಗಲಿಲ್ಲ. ಬರಬೇಕಿತ್ತು, ಇವತ್ತೇ ಬರಬೇಕಿತ್ತು. ಆಲ್ಮೋಸ್ಟ್ ಗೊತ್ತಿರೋರು ಬಂದಿದ್ದಾರೆ, ಸ್ವಲ್ಪ ಈ ಮಳೆಯಿಂದ ಬರೋಕ್ಕಾಗಲಿಲ್ಲ. ಮದುವೆಗೆ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಆಲ್ಮೋಸ್ಟು ಐರಾ ಬಗ್ಗೆ ಗೊತ್ತಿರಬೇಕು, ಎಲ್ಲ ಮೀಡಿಯಾದವ್ರಿಗೂ ಗೊತ್ತಿರಬೇಕು. ಐರಾ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಮದುವೆ ಆಗ್ತೀನಿ. ಶಿವಾನಂದ್ ಸಮೇತ ಬರ್ತಿದ್ರೆ ಪುಣ್ಯಾತ್ಮ ಇರಬೇಕಾಗಿತ್ತು. ಇದ್ದಿದ್ದೆ ಬರ್ತಿದ್ದೆ ಇವತ್ತು ಎಲ್ಲರಿಗಿಂತ ಮುಂಚೆ. ಅವರೇ ನಿಂತ್ಕೊತಿದ್ರು, ಬಟ್ ಅವರಿಲ್ಲ. ಎಲ್ಲರೂ ಇರ್ತಾರೆ ಸರ್, ಎಲ್ಲ ಆರ್ಟಿಸ್ಟು ಇರ್ತಾರೆ. ಮತ್ತೆ ಸರ್ ನೀವು ಮಾತಾಡಿ. ಹೇಳಿ ಸರ್. ಏನು ನಿಮ್ಮ ಹೆಸರು? ನನ್ನ ಹೆಸರು ರಂಜಿತಾ ಅಂತ. ಸರ್ ಅಂದಂಗೆ ಶಿವ ಅವ್ರು ಅಂದಂಗೆ ದೇವಸ್ಥಾನದಲ್ಲಿ ಪರಿಚಯ ಆಗಿದ್ದು. ಮದುವೆ ಆದ್ಮೇಲೆ ಸರ್ ಅಂತೀರಾ? ಇಲ್ಲ, ಆಗಲ್ಲ. ಶಿವ ಅಂತಲೇ ಕರಿತೀನಿ. ನಿಮ್ಮನ್ನೇನಂತ ಕರೀತಾರೆ ಅವರು? ರಂಜು. ಎಲ್ಲಿ ಭೇಟಿಯಾಗಿದ್ದು ಮೇಡಮ್? ಬನಶಂಕರಿ ಅಮ್ಮನ ದೇವಸ್ಥಾನ. 4 ವರ್ಷ ಪ್ರೀತಿ ಮಾಡಿ ಮದುವೆ ಆಗ್ತಿದ್ದಾರೆ, ಏನು ಪ್ರೀತಿ ಅಲ್ಲ, ಸೊ ಫ್ಯಾಮಿಲಿ ಫ್ರೆಂಡ್ಸ್ ಅಪ್ರೋಚ್ ಮಾಡಿದ್ರು ಅಮ್ಮನಿಗೆ. ಸ್ವಲ್ಪ ಗ್ಯಾಪ್. ಆ್ಯಕ್ಚುಲಿ ಈ ಹುಡುಗಿನ ನಾನು ಲವ್ ಮಾಡೋಕ್ಕಿಂತ ಮುಂಚೆ ಅವ್ರ ಅಮ್ಮನ ಹತ್ರ ಮಾತಾಡ್ತಿದ್ದೆ. ಅವ್ರ ಅಮ್ಮನ ಹತ್ರ ಮಾತಾಡ್ಕೊಂಡು 1 hour 2 hour ಹುಡುಗಿ ಹತ್ರ ಇವತ್ತರೆಗೂ ನಾನು ಹೇಳ್ತೀನಿ ಮೀಡಿಯಾದಲ್ಲಿ. ಅಮ್ಮಮ್ಮ ಅಂದರೆ ಒಂದು 4 ವರ್ಷದಲ್ಲಿ ಒಂದು 5 ರಿಂದ 10 ಸತಿ ಫೋನ್ ಮಾಡಿರ್ಬೋದು. ಪ್ರತಿಯೊಂದು ಅವ್ರ ತಾಯಿ ಹತ್ರ ಮಾತಾಡ್ಕೊಂಡು ನನ್ನ ಬಗ್ಗೆ ಅವ್ರ ತಾಯಿ ಅರ್ಥ ಮಾಡ್ಕೊಂಡಾದ್ಮೇಲೆ ಅವ್ರ ತಾಯಿ ಮುಂದೆ ನಿಂತ್ಕೊಂಡು ನನ್ನ ಮಗಳನ್ನ ಕೊಡ್ತೀನಪ್ಪ ಅಂತ ಮುಂದೆ ಬಂದು. ಎಲ್ಲ ತಂದೆ ತಾಯಿಗೂ ಬೇಕಾಗಿರೋದು ಮೇನೇನು ಸರ್? ಹುಡುಗ ಲವ್ ಸ್ಟೋರಿ ಹಿಂದೆ ಒಂದು ಸಿನಿಮಾ ಮಾಡ್ಬೋದಲ್ಲ ಸರ್? ಡೈರೆಕ್ಟ್ರ್ ಯಾರು ಮುಂದಕ್ಕೆ ಅಪ್ರೋಚ್ ಮಾಡ್ಬೋದು ಸರ್. ಡೈರೆಕ್ಟ್ರು ಐರಾ ಮುಗಿಸ್ಬಿಟ್ರೆ ಸಾಕು, ಮೆಕ್ಕಿತ್ತು ಅಪ್ರೋಚ್ ಮಾಡ್ತೀನಿ ಸರ್. ಇಲ್ಲ, ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹುಡುಗಿ ಹತ್ರ ನಾನೊಂದು 10 ಸತಿ ಮಾತಾಡಿರ್ಬೋದು ಸರ್. 10 ಸತಿನ ಒಂದು 10 ನಿಮಿಷ ಮಾತಾಡಿರೋದೇ ಹೆಚ್ಚು ಅಂದ್ಕೊಳ್ಳಿ. ಅವ್ರ ಅಮ್ಮನ ಹತ್ರ ಬೇಕಾದ್ರೆ 1 hour ಮಾತಾಡಿದ್ದೀನಿ. ಅವ್ರ ಅಮ್ಮನ ಹತ್ರ 1 hour ಮಾತಾಡಿ ನಾನು ಏನು ಅಂತ ಅವ್ರ ಅಮ್ಮನ ತಿಳಿಸಿದ್ವಿ. ಅವರಮ್ಮ ಧೈರ್ಯವಾಗಿ ಇವತ್ತು ನನ್ನ ಮಗಳನ್ನ ನೀನು ಕೇಳ್ಕೊಟ್ರಪ್ಪ, ನೀನು ಕೈಲಿ ಇಟ್ಕೊಂಡು ನೋಡ್ಕೊತೀಯ ಅನ್ನೋ ನಂಬಿಕೆಯಿಂದ ಕೊಟ್ಟಿದ್ರೆ, ಆ ನಂಬಿಕೆನ ಇಷ್ಟು ಕರ್ನಾಟಕದ ಜನರ ಮುಂದೆ ಇರ್ತಾರೆ, ಆ ನಂಬಿಕೆನ ಉಳಿಸ್ಕೊತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಶುಭ ಸಮಾರಂಭಕ್ಕೆ ನಾವೆಲ್ಲ ಸೇರಿದ್ದೀವಿ. ಯಾವಾಗಲೂ ಶೂಟಿಂಗ್ ಸೆಟ್ಟಲ್ಲಿ ನಾವೆಲ್ಲ ಸಿಗ್ತಾ ಇದ್ವಿ ಶಿವ ಜೊತೆ. ಇವತ್ತು ಇವನ ಮದುವೆ ಸಂಭ್ರಮ ಮತ್ತು ಎಂಗೇಜ್ಮೆಂಟ್ ಸಂಭ್ರಮದಲ್ಲಿ ನಾವೆಲ್ಲ ಸಿಕ್ಕಿದ್ವಿ. ಒಳ್ಳೇದಾಗಲಿ ಅಂತ ಇಬ್ರಿಗೂ ಹರಿಸ್ತೀನಿ. ಸೊ ಇವನ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ಐರಾ ಸಿನಿಮಾ. ಇನ್ನೇನು ಸದ್ಯದಲ್ಲೇ ರಿಲೀಸ್ಗಿದೆ. ಆ ಸಿನಿಮಾದಲ್ಲಿ ನಾನು ಅಮ್ಮನ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೊ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಸೊ ಹೌದು, ಮಗನ ಎಂಗೇಜ್ಮೆಂಟಿಗೆ ಬಂದಿದ್ದೀನಿ. ಸೊ ನನ್ನ ಡೈರೆಕ್ಟರ್ ಬಂದು ರಾಜು ಉದಯ್ ಅಂತ. ಸೊ ಅವರೇ ಡೈರೆಕ್ಷನ್ ಮಾಡಿರೋದು ಐರಾ. ಇದರಲ್ಲಿ ಪ್ರಮುಖ ಪಾತ್ರ ಕೊಟ್ಟಿರೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಕಡೆಯಿಂದ. ಸೊ ನನ್ನ ಮಗನಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ನಮಸ್ತೆ. ಸೊಸೆಗೆ ಹೇಗಿದ್ರು ಒಳ್ಳೇದು ಮಾಡಿರ್ತಾರೆ ಅಂತ ಗೊತ್ತು. ಮತ್ತು ಸೂಪರ್ ಆಗಿದ್ದಾಳೆ ಅವಳು. ಆವಾಗಲೇ ನಾನು ಹೊಗಳು ಬಿಟ್ಟಿದ್ದೀನಿ, ಹಾಗಾಗಿ ನಾನೇನು ಹೊಗಳಿಲ್ಲ. ಸೊ ಚೆನ್ನಾಗಿದ್ದಾಳೆ. ಥ್ಯಾಂಕ್ಸ್. ಸೊ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಸ್ ಎಲ್ಲರಿಗೂ ವೆಲ್ಕಮ್. ಯಾಕೆಂದರೆ
ಸಿನಿಮಾ ರಿಲೀಸ್ ಆದಮೇಲೆ ಒಂದು ಹೀರೋಗೆ ಎಲ್ಲ ಚಾನಲ್ ಮೀಡಿಯಾದವ್ರು ಬಂದು ಸಪೋರ್ಟ್ ಮಾಡೋದೆಲ್ಲ ನೋಡಿರ್ತೀವಿ. ಸೊ ಸಿನಿಮಾ ಬಿಫೋರ್ ಇನ್ನೂ ರಿಲೀಸ್ ಆಗದೆ ಇರೋ ಸಿನಿಮಾ ನಾಯಕ ನಟನಿಗೋಸ್ಕರ ನೀವೆಲ್ಲ ಬಂದಿರೋದು ಮೊದಲನೇದಾಗಿ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಎರಡನೇದಾಗಿ ಆ್ಯಸ್ ಯೂಶುವಲ್ ಖುಷಿ ಆಗುತ್ತೆ. ನಮ್ಮ ನಾಯಕ ನಟ ಶಿವು ಐರಾ ಅಂತ ಸಿನಿಮಾ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 80% ಶೂಟ್ ಆಗಿದೆ, ಇನ್ನೊಂದು 20% ಶೂಟ್ ಇದೆ. ಅಷ್ಟರಲ್ಲಿ ಎಂಗೇಜ್ಮೆಂಟು ಅಂದರು. ಸೊ ಒಳ್ಳೇದೇ ಅಲ್ವಾ, ಮದುವೆ ಆದಮೇಲೆ ಆದರೂ ಅಟ್ಲೀಸ್ಟ್ ಬೇಗ ಸಿನಿಮಾ ಮುಗಿಯುತ್ತೆ ಅನ್ನೋ ಒಂದು ಆಸೆ. ಸೊ ಎಲ್ರಿಗೂ ಎಲ್ಲ ಸೇರಿದ್ದೀವಿ ಇಲ್ಲಿ, ಒಳ್ಳೇದಾಗಲಿ, ಇವರಿಬ್ಬರು ಲೈಫ್ ಚೆನ್ನಾಗಾಗಲಿ ಅಂತ ಕೇಳ್ಕೊಂತೀವಿ. ನಿಜ ಜೀವನದ ನಾಯಕರು ಏನು ಹೇಳಕ್ಕೆ ಸರ್ ಏನಿಲ್ಲ, ಆ್ಯಕ್ಚುಲಿ ತುಂಬ ಡಿಫ್ರೆನ್ಸ್ ಅಂತ ಏನು ಅನಿಸಲ್ಲ. ತುಂಬ ಸ್ನೇಹಿತರು ನಾವಿಬ್ಬರು, ಒಂದು 10 ವರ್ಷದ ಗೆಳೆಯರು ನಾವಿಬ್ಬರು. ಒಂದು ಸಿನಿಮಾ ಮಾಡೋಕ್ಕೆ ಅನಿಸಿತ್ತು, ಪ್ರೊಡ್ಯೂಸರ್ ಇಲ್ಲೇ ಇದ್ದಾರೆ. ಸಿನಿಮಾ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 2 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿ ಎಲ್ಲ ಮುಗಿಸಿದ್ದೀನಿ. ಸೊ ಎಂಗೇಜ್ಮೆಂಟ್ ಆಗ್ತಾಯಿದೆ, ಆದಷ್ಟು ಬೇಗ ಅವರಿಬ್ಬರು ಮದುವೆ ಆಗಲಿ, ಎಲ್ರಿಗೂ ಒಂದು ಒಳ್ಳೆ ಊಟ ಹಾಕ್ಸ್ಲಿ, ಎಲ್ಲರ ಆಶೀರ್ವಾದದಿಂದ ಇವ್ರ ಲೈಫ್ ಚೆನ್ನಾಗಾಗಲಿ ಅಂತ ಕೇಳ್ತೀನಿ. ಸಿನಿಮಾ ಯಾವಾಗ ಮುಗಿಬೋದು ಸರ್? ತೆರೆಗೆ ಯಾವಾಗ ಬರ್ಬೋದು? ಸರ್ ಸಿನಿಮಾ ಇನ್ನೊಂದು 20% ಶೂಟ್ ಅಷ್ಟೇ. ಮೇ ಬಿ ಈ ವರ್ಷದಲ್ಲಿ ಶೂಟ್ ಮುಗಿಯುತ್ತೆ. ನೆಕ್ಸ್ಟ್ ಯುಗಾದಿ ಅಂದರೆ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ರಿಲೀಸಿಂಗ್ ಪ್ಲಾನ್ ಮಾಡ್ತೀವಿ.